ಹಾಯ್ ಫ್ರೆಂಡ್ಸ್, ಅಂಬಾನಿ ಅಂದ ಕೂಡಲೇ ನೆನಪಿಗೆ ಬರೋದು ಮುಖೇಶ್ ಅಂಬಾನಿ. ಮುಖೇಶ್ ಅಂಬಾನಿ ಎಂಥ ಬಿಸ್ನೆಸ್ ಮ್ಯಾನ್ ಅಂತ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಮುಖೇಶ್ ಅಂಬಾನಿ ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ ತನ್ನ ಸ್ಥಾನವನ್ನು ತುಂಬಿಸಿಕೊಂಡಿದ್ದಾರೆ. ಹಾಗೆ ಮುಖೇಶ್ ಅಂಬಾನಿ ಏಷ್ಯಾದಲ್ಲಿ ನಂಬರ್ 1 ಬಿಸ್ನೆಸ್ ಮ್ಯಾನ್ ಅಂತ ಹೇಳಬಹುದು. ಹಾಗಾಗಿ ಮುಖೇಶ್ ಅಂಬಾನಿಯ ಬಗ್ಗೆ ಹೆಚ್ಚೇನು ಹೇಳುವ ಅಗತ್ಯವಿಲ್ಲ, ತಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಈಗ ನಾವು ಮುಖೇಶ್ ಅಂಬಾನಿಯ ಪತ್ನಿ ನೀತಾ ಅಂಬಾನಿಯ ಲಕ್ಸುರಿ ಲೈಫ್ ಬಗ್ಗೆ ನೋಡೋಣ. ಇವರ ಬಳಿ ಎಷ್ಟು ಲಕ್ಸುರಿ ಕಾರ್ಗಳಿವೆ, ಹಾಗೆ ಇವರು ಕುಡಿಯುವ ನೀರಿನ ಬೆಲೆ ಕೇಳಿದ್ರೆ ನಿಜಕ್ಕೂ ಕೂಡ ಬೆರಗಾಗ್ತೀರಾ. ಹಾಗೆ ನೀತಾ ಅಂಬಾನಿ ದಿನಕ್ಕೆ ಎಷ್ಟು ಖರ್ಚು ಮಾಡ್ತಾರೆ, ಯಾವ ರೀತಿ ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ. ಹಾಗಾಗಿ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋಗಂತೂ ಖಂಡಿತ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೀತಾ ಅಂಬಾನಿ, ನಮಗೆಲ್ಲ ಮುಖೇಶ್ ಅಂಬಾನಿಯ ಬಗ್ಗೆ ಮಾತ್ರ ಗೊತ್ತಿರುತ್ತದೆ, ಆದರೆ ನೀತಾ ಅಂಬಾನಿ ಯಾರು, ಇವರ ಹಿನ್ನೆಲೆ ಏನು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಈಗ ನೀತಾ ಅಂಬಾನಿ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನು ನೀತಾ ಅಂಬಾನಿ ಹುಟ್ಟಿದ್ದು 1963 ನವೆಂಬರ್ 1ರಂದು, ಅಂದು ಮುಂಬೈನಲ್ಲೇ. ತದನಂತರ ಶಾಲಾ ಶಿಕ್ಷಕಿಯಾಗಿ ಮುಂಬೈನಲ್ಲಿ ನೀತಾ ಅಂಬಾನಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದನಂತರ ಮುಖೇಶ್ ಅಂಬಾನಿಯವರನ್ನು ಕೈ ಹಿಡಿತಾರೆ. ಅಂದು 1985ರಂದು ಮುಖೇಶ್ ಅಂಬಾನಿಯವರನ್ನು ಕೈ ಹಿಡಿತಾರೆ. ಇದಕ್ಕಿಂತ ಮುಂಚೆ ನೀತಾ ಅಂಬಾನಿಯ ಹೆಸರು ನೀತಾ ದಲ್ಲಾಳ್ ಅಂತ ಇರುತ್ತದೆ. 1985ರಲ್ಲಿ ಮುಖೇಶ್ ಅಂಬಾನಿಯನ್ನು ಮದುವೆಯಾದ ನಂತರ ಇವರ ಹೆಸರು ನೀತಾ ಅಂಬಾನಿ ಎಂದು ಬದಲಾಗುತ್ತದೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ, ನೀತಾ ಅಂಬಾನಿ ಮುಖೇಶ್ ಅಂಬಾನಿಯನ್ನು ಕೈ ಹಿಡಿದ ನಂತರವೂ ಕೂಡ ಕೆಲವು ವರ್ಷಗಳ ಕಾಲ ಶಾಲಾ ಶಿಕ್ಷಕಿಯಾಗಿಯೇ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇನ್ನು ನೀತಾ ಅಂಬಾನಿ ಧೀರುಭಾಯ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕಿ, ಹಾಗೆ ರಿಲಯನ್ಸ್ ಜಿಯೋ ಗ್ರೂಪ್ನ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಇನ್ನು ನೀತಾ ಅಂಬಾನಿ ಹಾಗೂ ಮುಖೇಶ್ ಅಂಬಾನಿಗೆ ಆಕಾಶ್, ಇಶಾ, ಅನಂತ್ ಎಂಬ 3 ಜನ ಮಕ್ಕಳು ಇದ್ದಾರೆ. ಇನ್ನು ನೀತಾ ಅಂಬಾನಿ ಯಾವ ರೀತಿ ಲಕ್ಸುರಿ ಕಾರನ್ನು ಬಳಸ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ನೀತಾ ಅಂಬಾನಿಗೆ ಲಕ್ಸುರಿ ಕಾರ್ಸ್ ಅಂದರೆ ತುಂಬಾ ಇಷ್ಟ. ಇವರ ಹತ್ರ ಈಗ ಆಡಿ A9 ಕಮೇಲಿಯನ್ ಎಂಬ ಲಕ್ಸುರಿ ಕಾರ್ ಇದೆ. ನಮ್ಮ ಭಾರತದಲ್ಲಿ ಇಂಥ ದುಬಾರಿ ಬೆಲೆಯ ಕಾರನ್ನು ಹೊಂದಿದ ಮೊದಲ ಮಹಿಳೆ ನೀತಾ ಅಂಬಾನಿ ಆಗಿದ್ದಾರೆ. ಈ ಕಾರನ್ನು 100 ಕೋಟಿಗೂ ಹೆಚ್ಚು ಕೊಟ್ಟು ಖರೀದಿ ಮಾಡಿದ್ದಾರೆ. ಹಾಗೆ ಈ ಕಾರನ್ನು ಓಡಿಸುವ ಡ್ರೈವರ್ಗೆ ಸುಮಾರು 24 ಲಕ್ಷ ರೂಪಾಯಿ ಸ್ಯಾಲರಿ ಕೊಟ್ಟು ಇಟ್ಟುಕೊಂಡಿದ್ದಾರೆ. ಇಷ್ಟೊಂದು ದುಬಾರಿ ಬೆಲೆಯ ಲಕ್ಸುರಿ ಕಾರನ್ನು ಹೊಂದಿದ ನೀತಾ ಅಂಬಾನಿ ಇವರು ಧರಿಸುವ ಒಡವೆ ಬೆಲೆ ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ. ಇವರ ಬಳಿ ಬಂಗಾರದ ಆಭರಣಗಳು ಅಂದರೆ ಸಾಂಪ್ರದಾಯಿಕವಾಗಿ ಮಾಡಿಸಿರುವಂಥ ಬಂಗಾರದ ಆಭರಣಗಳು, ವಜ್ರದ ಉಂಗುರಗಳು, ಅಪರೂಪದ ವಜ್ರಗಳು, ಈ ರೀತಿ ನೀತಾ ಅಂಬಾನಿಯ ಬಳಿ ಕೋಟಿಗಟ್ಟಲೆ ಬೆಲೆ ಬಾಳುವ ವಜ್ರಗಳು ಇವೆ. ಇನ್ನು ಒಡವೆ ನಂತರ ಇವರು ಬಳಸುವ ಚಪ್ಪಲಿ, ಶೂ ಬೆಲೆ ಎಷ್ಟು ದುಬಾರಿಯಾಗಿರುತ್ತೆ ಅನ್ನೋದನ್ನು ನೋಡೋಣ. ನೀತಾ ಅಂಬಾನಿ ಒಂದು ಬಾರಿ ಧರಿಸಿದ ಚಪ್ಪಲಿ, ಶೂಗಳನ್ನು ಮತ್ತೆಂದೂ ಧರಿಸೋಲ್ಲ. ಅವರು ಬೆಡ್ರೋ, ಜಿಮ್ಮಿಚೋ, ಗಾರ್ನಿಯಾ, ಮಾರ್ಲಿನ್ ಅಂತ ದೊಡ್ಡ ದೊಡ್ಡ ಲಕ್ಸುರಿ ಬ್ರ್ಯಾಂಡ್ಸ್ನ ಚಪ್ಪಲಿಗಳನ್ನು ಬಳಸ್ತಾರೆ. ಇನ್ನು ನೀತಾ ಅಂಬಾನಿಯ ಬಟ್ಟೆ, ಧರಿಸುವ ಸೀರೆಗಳ ಬಗ್ಗೆ ಕೇಳಿದ್ರೆ ಇಷ್ಟೊಂದು ದುಬಾರಿನ ಅಂತೀರಾ. ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆದರೂ ನೀತಾ ಅಂಬಾನಿ ಅಂತ ಲೈಫನ್ನು ಲೀಡ್ ಮಾಡೋದು ಕಷ್ಟ, ಯಾಕಂದರೆ ಈ ರೀತಿ ಯಾರು ಕೂಡ ಜೀವಿಸೋದಿಲ್ಲ. ನೀತಾ ಅಂಬಾನಿ ಪ್ರಪಂಚದ ಅತಿ ದುಬಾರಿ ಬೆಲೆಯ ಸೀರೆಯನ್ನು ಧರಿಸಿದರು. ಆಕಾಶ್ ಹಾಗೂ ಶ್ಲೋಕಾ ಮದುವೆಗೆ ಅತ್ಯಂತ ದುಬಾರಿ ಬೆಲೆಯಾದ 40 ಲಕ್ಷ ರೂಪಾಯಿ ಮೌಲ್ಯದ ಸೀರೆಯನ್ನು ಧರಿಸಿದರು. ಈ ಸೀರೆಯನ್ನು ಚೆನ್ನೈ ಸಿಲ್ಕ್ಸ್ ಡೈರೆಕ್ಟರ್ ಆದ ಶಿವಲಿಂಗಂ ಡಿಸೈನ್ ಮಾಡಿದ್ದಾರೆ. ಹಾಗೆ ಇವರ ಬಳಿ ಇದಕ್ಕಿಂತ ದುಬಾರಿಯಾದ ಗೋಲ್ಡ್ನಿಂದ, ಡೈಮಂಡ್ನಿಂದ ಡಿಸೈನ್ ಮಾಡಿದ ಸೀರೆಗಳು ಉಂಟು. ಈಗ ನೀತಾ ಅಂಬಾನಿಯ ಮೇಕಪ್ ಕಿಟ್ ಬಗ್ಗೆ ಅಂದರೆ ಮೇಕಪ್ ಕಾಸ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಬಳಿ ಅಪರೂಪದ ಸಾಂಪ್ರದಾಯಿಕ ಒಡವೆಗಳು, ಹಾಗೆ ಹೈ ಬ್ರ್ಯಾಂಡ್ ಶೂಸ್, ಲಕ್ಸುರಿ ಕಾರ್ಸ್ ಇದೊಂದೇ ಅಲ್ಲ, ಇವರಿಗೆ ಲಿಪ್ಸ್ಟಿಕ್ಸ್ ಅಂದ್ರೂ ಕೂಡ ತುಂಬ ಇಷ್ಟ. ಪ್ರಪಂಚದ ಅತ್ಯಂತ ದುಬಾರಿ ಬೆಲೆ ಲಿಪ್ಸ್ಟಿಕ್ಸನ್ನು ನೀತಾ ಅಂಬಾನಿ ಬಳಸ್ತಾರೆ. ಕೇವಲ ಲಿಪ್ಸ್ಟಿಕ್ ಪ್ಯಾಕೇಜನ್ನು ಬೆಳ್ಳಿ, ಬಂಗಾರದಿಂದ ಮಾಡಿರ್ತಾರೆ. ಅಂದರೆ ಇವರ ರೇಂಜ್ ಹೇಗಿದೆ, ಯಾವ ರೀತಿ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂತ ಒಮ್ಮೆ ಊಹಿಸಿ ನೋಡಿ. ನೀತಾ ಅಂಬಾನಿ ಲಿಪ್ಸ್ಟಿಕ್ ಕಲೆಕ್ಷನ್ ಬೆಲೆ ಸುಮಾರು 42 ಲಕ್ಷ ರೂಪಾಯಿ. ಲಿಪ್ಸ್ಟಿಕ್ಸನ್ನು ಬಳಸ್ತಾರೆ. ನೀತಾ ಅಂಬಾನಿ ಬಳಿ ಲಕ್ಸುರಿ ಕಾರ್ ಮಾತ್ರವಲ್ಲ, ಲಕ್ಸುರಿ ಜೆಟ್ ಕೂಡ ಇದೆ. ಇದರ ಬೆಲೆ ಸುಮಾರು 240 ಕೋಟಿ ರೂಪಾಯಿ. ಇದನ್ನು ಮುಖೇಶ್ ಅಂಬಾನಿ ನೀತಾ ಅಂಬಾನಿಯ ಹುಟ್ಟುಹಬ್ಬಕ್ಕೆ ಗಿಫ್ಟ್ ಆಗಿ ಕೊಡ್ತಾರೆ. ಇದರ ಒಳಗಡೆ ಒಂದು ಆಫೀಸ್ ಸೆಟಪ್, ಪ್ರೈವೇಟ್ ಕ್ಯಾಬಿನ್, ಹಾಗೆ ಸ್ಯಾಟಲೈಟ್ ಟೆಲಿವಿಷನ್, ವೈರ್ಲೆಸ್ ಕಮ್ಯುನಿಕೇಷನ್, ಹಾಗೆ ಕಿಚನ್, ಲಕ್ಸುರಿ ಬಾತ್ರೂಮ್ ಕೂಡ ಇದೆ. ಇದು ಮಾತ್ರವಲ್ಲ, ಮುಖೇಶ್ ಅಂಬಾನಿ ನೀತಾ ಅಂಬಾನಿಯ ಮತ್ತೊಂದು ಹುಟ್ಟುಹಬ್ಬಕ್ಕೆ ದುಬೈನಿಂದ ಇಂಪೋರ್ಟ್ ಮಾಡಿಕೊಂಡ ಬರೀ ಡೈಮಂಡ್ನಿಂದ ಡಿಸೈನ್ ಮಾಡಿದ ಕಾರನ್ನು ಗಿಫ್ಟ್ ಮಾಡ್ತಾರೆ. ಈ ಕಾರ್ನ ಬೆಲೆ ಸುಮಾರು 30 ಕೋಟಿ ರೂಪಾಯಿ. ಇನ್ನು ನೀತಾ ಅಂಬಾನಿಗೆ ಪುರಾತನ ಕಾಲದ ಅಪರೂಪದ ವಸ್ತುಗಳು ಅಂದರೆ ತುಂಬ ಇಷ್ಟ. ಇದಕ್ಕಾಗಿ ಇವರು ಜಪಾನ್ನಿಂದ ಅತ್ಯಂತ ಪುರಾತನವಾದ ಟೀ ಸೆಟ್ಟನ್ನು ಖರೀದಿ ಮಾಡಿದ್ದಾರೆ. ಇದರ ಬೆಲೆ ಸುಮಾರು 1.5 ಕೋಟಿ ರೂಪಾಯಿ.
ಇನ್ನು ನೀತಾ ಅಂಬಾನಿ ಬಳಿ ದುಬಾರಿ ಬೆಲೆಯ ಹ್ಯಾಂಡ್ ಬ್ಯಾಗ್ ಕೂಡ ಇದೆ. ಇವರು ಕಾರ್ಪೊರೇಟ್ ಮೀಟಿಂಗ್ಸ್, ಈವೆಂಟ್, ಫಂಕ್ಷನ್ಗೆ ಹೋಗುವಾಗ ದುಬಾರಿ ಬೆಲೆಯ ಹ್ಯಾಂಡ್ ಬ್ಯಾಗ್ಸನ್ನು ಬಳಸ್ತಾರೆ. ಇವರ ಬಳಿ ಇಂಡಿ, ಸೆಲಿನಾ, ಹರ್ಮೋಸ್ ಈ ರೀತಿಯ ಲಕ್ಸುರಿ ಬ್ರ್ಯಾಂಡ್ನ ಹ್ಯಾಂಡ್ ಬ್ಯಾಗ್ ಇದೆ. ಬರೀ ಹ್ಯಾಂಡ್ ಬ್ಯಾಗ್ ಮಾತ್ರವಲ್ಲ, ಇವರ ಕೈನಲ್ಲಿ ಹಾಕಿರುವ ವಾಚ್ ಬೆಲೆ ಕೂಡ ದುಬಾರಿ. ಇವರ ಬಳಿ ರೋಲೆಕ್ಸ್, ಕಾರ್ಟಿಯಾ, ಬಲ್ಗ್ಯಾರಿ, ಗುಬೆನ್ ಅಂತ ದುಬಾರಿ ಬೆಲೆಯ ಬ್ರ್ಯಾಂಡ್ ವಾಚಸ್ ಇವೆ. ಹಾಗೆ ನೀತಾ ಅಂಬಾನಿ ಲೈಫ್ ಸ್ಟೈಲ್ ಬಿಸ್ನೆಸ್ ಅಂತ ಬಂದರೂ ಕೂಡ ಎಷ್ಟೇ ಬ್ಯುಸಿ ಇದ್ದರೂ ತಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾರೆ. ಅದಕ್ಕಾಗಿ ನೀತಾ ಅಂಬಾನಿ ಮುಂಜಾನೆ ಎದ್ದಾಗ 3 ಲಕ್ಷ ಬೆಲೆ ಬಾಳುವ ಟೀಯನ್ನು ಕುಡಿತಾರೆ. ಇದರಲ್ಲಿ ಬಳಸುವ ಟೀ ಪೌಡರ್ ಕೂಡ ಜಪಾನಿಂದ ಇಂಪೋರ್ಟ್ ಮಾಡಿಕೊಂಡಿರೋದೆ. ಈ ಟೀ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಇನ್ನು ಇವರು ಕುಡಿಯುವ ನೀರಿನ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ. ಇವರು ಕುಡಿಯುವ 750 ml ನೀರಿನ ಬೆಲೆ ಸುಮಾರು 49 ಲಕ್ಷ ರೂಪಾಯಿ. ಹೌದಾ ಅಂತ ಕೇಳ್ತೀರಾ? ಹೌದು, ನಿಜವೇ. ಇವರು ಕುಡಿಯುವ 750 ml ನೀರಿನ ಬೆಲೆ ಸುಮಾರು 49 ಲಕ್ಷ ರೂಪಾಯಿ. ಈ ನೀರಿನ ಹೆಸರು ಅಕ್ವಾ ಡಿ ಕ್ರಿಸ್ಟೆಲ್ಲಾ ಟ್ರಿಬ್ಯೂಟಾ ಎ ಮೋಡಿಗ್ಲಿಯಾನಿ ಎಂದು. ಇದನ್ನು ಕುಡಿಯುವ ನೀರಿನ ಬಾಟಲ್ ಕೂಡ 24 ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ನಿಂದ ಡಿಸೈನ್ ಮಾಡಿರ್ತಾರೆ. ಹಾಗೆ ಈ ವಾಟರ್ನಲ್ಲಿ 5 ಗ್ರಾಮ್ ಗೋಲ್ಡ್ ಕೂಡ ಮಿಕ್ಸ್ ಆಗಿರುತ್ತೆ. ಈ ಗೋಲ್ಡ್ ಮಾನವ ದೇಹಕ್ಕೆ ಆರೋಗ್ಯವಂತೆ. ಹಾಗೆ ಈ ನೀರನ್ನು ಕುಡಿಯೋದ್ರಿಂದ ದೇಹ ಫಿಟ್ಟಾಗಿ ಇರುತ್ತಂತೆ. ಇದರಲ್ಲಿ ದೇಹಕ್ಕೆ ಬೇಕಾದ ಹೆಚ್ಚಿನ ಮಿನರಲ್ಸ್ ಇರುತ್ತಂತೆ. ಹಾಗಾಗಿ ಇಷ್ಟು ದುಬಾರಿ ಬೆಲೆಯನ್ನು ಇಷ್ಟೊಂದು ದುಬಾರಿ ಬೆಲೆ ನೀರನ್ನು ನೀತಾ ಅಂಬಾನಿಯವರು ಉಪಯೋಗಿಸ್ತಾರೆ. ಇನ್ನು ನೀತಾ ಅಂಬಾನಿ ವ್ಯಾಯಾಮ ಹಾಗೆ ಹೆಲ್ತ್ಗೋಸ್ಕರ ಡಯಟ್ ಮಾಡ್ತಾರೆ. ಹಾಗೆ ಇವರು ಬಳಸುವ ಫೋನ್ ಕೂಡ ದುಬಾರಿಯದ್ದೇ. ಇವರ ಬಳಿ ಐಫೋನ್ ಸೂಪರ್ನೋವಾ ಫಾಲ್ಕೊನೋ ಎನ್ನುವ ದುಬಾರಿ ಬೆಲೆಯ ಫೋನ್ ಇದೆ. ಇದರ ಬೆಲೆ ಕೇಳಿದ್ರೆ ನಿಜಕ್ಕೂ ಕೂಡ ಬೆರಗಾಗ್ತೀರ. ಇದರ ಬೆಲೆ 396 ಕೋಟಿ ರು. ಇಷ್ಟೊಂದು ಬೆಲೆಯ ದುಬಾರಿ ಬೆಲೆಯ ಐಫೋನನ್ನು ಯೂಸ್ ಮಾಡ್ತಾ ಇದ್ದಾರೆ. ಈ ಫೋನ್ ಯಾವ ರೇಂಜ್ಗಿದೆ ಅಂದರೆ, ಈ ಫೋನ್ ಡಿಸೈನ್ ಫುಲ್ ಗೋಲ್ಡ್ನಿಂದ ತಯಾರಿಸಿರ್ತಾರೆ. ಹಾಗೆ ಬ್ಯಾಕ್ ಪ್ಯಾನಲ್ ಹಿಂದೆ ಪಿಂಕ್ ಕಲರ್ ಡೈಮಂಡ್ನಿಂದ ಡಿಸೈನ್ ಮಾಡಿರ್ತಾರೆ. ಇಷ್ಟೆಲ್ಲ ಲಕ್ಸುರಿ ವಸ್ತುಗಳನ್ನು ಬಳಸಿ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ನೀತಾ ಅಂಬಾನಿ. ಇನ್ನು ನೀತಾ ಅಂಬಾನಿಯ ಒಂದು ದಿನದ ಖರ್ಚು ನೋಡಿದರೆ, ಇಷ್ಟೆಲ್ಲ ಬ್ರ್ಯಾಂಡೆಡ್ ವಸ್ತುಗಳನ್ನು ಬಳಸುವ ಇವರು ಮಾಡುವಂಥ ಖರ್ಚು ಸುಮಾರು ಒಂದು ದಿನಕ್ಕೆ ಒಂದು ಊರಿಗೆ ಊಟ ಹಾಕಬಹುದು ಅಷ್ಟು ಖರ್ಚು ಮಾಡ್ತಾರೆ. ಇದು ಮಾತ್ರವಲ್ಲ, ನೀತಾ ಅಂಬಾನಿ ಮದುವೆಗೆ ಮುಂಚೆ ಶಾಲಾ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಹಾಗಾಗಿ ಇವರಿಗೆ ಶಾಲಾ ಮಕ್ಕಳು ಅಂದರೆ ತುಂಬ ಇಷ್ಟ. ಅದಕ್ಕಾಗಿ 2003ರಲ್ಲಿ ಧೀರುಭಾಯಿ ಇಂಟರ್ನ್ಯಾಷನಲ್ ಸ್ಕೂಲನ್ನು ಸಂಸ್ಥಾಪಿಸಿದರು. ಇದು ಮಾತ್ರವಲ್ಲ, ಎಷ್ಟೋ ಸೇವಾ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ರೀಸೆಂಟಾಗಿ ಕೊರೋನಾದಿಂದ ತೊಂದರೆ ಅನುಭವಿಸಿದ ಅನೇಕ ಜನರಿಗೆ ನೀತಾ ಅಂಬಾನಿಯವರು ತುಂಬ ಸಹಾಯ ಮಾಡಿದ್ದಾರೆ. ಹಾಗೆ ನೀತಾ ಅಂಬಾನಿಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಇವರು ಭರತನಾಟ್ಯವನ್ನು ಕಲಿತಿದ್ದಾರೆ. ಮದುವೆಗೆ ಮುಂಚೆ ನೀತಾ ಅಂಬಾನಿ ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ರು. ಆಗ ಇವರ ಸಂಬಳ 800 ರೂಪಾಯಿ ಇತ್ತು. ಈಗ ಇವರ ದೈನಂದಿನ ಖರ್ಚು ದುಬಾರಿ. ಇಂಥ ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ. ಹಾಗೆ ನೀತಾ ಅಂಬಾನಿ ರಿಲಯನ್ಸ್ ಫೌಂಡೇಶನ್ ಎನ್ನುವ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಈ ಸಂಸ್ಥೆ ಮೂಲಕ ಗ್ರಾಮೀಣ ಭಾಗದ ಜನರಿಗೆ ಏನೇನು ಅವಶ್ಯಕತೆಗಳು ಬೇಕೋ ಅವುಗಳನ್ನು ಪೂರೈಸುತ್ತಾ ಅವರ ಅಭಿವೃದ್ಧಿಗೆ ಸಹಾಯವಾಗುವ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಅಲ್ಲದೆ 2003ರಲ್ಲಿ ಸ್ಥಾಪಿಸಿದ ಧೀರುಭಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಸತತವಾಗಿ ಬೆಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿ 3 ಬಾರಿ ರೆಕಾರ್ಡ್ ಮಾಡಿದೆ. ನೀತಾ ಅಂಬಾನಿ ಒಂದು ಕಡೆ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ತಮ್ಮ ಚಾರಿಟಿ ಮೂಲಕ ಇನ್ನೊಂದು ಕಡೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಫ್ರೆಂಡ್ಸ್ ನೀತಾ ಅಂಬಾನಿಯ ಲಕ್ಸುರಿ ಲೈಫ್ ಹಾಗೆ ಹಿನ್ನೆಲೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಖಂಡಿತ ಮಿಸ್ ಮಾಡದೆ ಲೈಕ್ ಅಂತೂ ಮಾಡಿ. ಹಾಗೆ ಈ ವಿಡಿಯೋದ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವೇನಾದರೂ ಹೊಸಬರಾಗಿದ್ದರೆ ಅಥವಾ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.